ಸರ್ ನಮಸ್ತೆ. ನಮಸ್ತೆ. ಕೆಂಗಲ್ ಜಾತ್ರೆ ಇವತ್ತು ಹೌದು ಅದ್ದೂರಿಯಾಗಿ ನಡೀತಿದೆ. ಹೌದು. ತಾವು ಕೂಡ ಪ್ರದರ್ಶನಕ್ಕೆ ಹಾಕೊಂಡ್ ಬಂದಿದ್ದೀರಾ, ಹೋರಿ ಹಸುಕರು ಎಲ್ಲ ಹಾಕೊಂಡ್ ಬಂದಿದ್ದೀರಾ. ಸರ್ ಜಾತ್ರೆ ಬಗ್ಗೆ, ನಮ್ಮ ಹಳ್ಳಿಕಾರ ಬಗ್ಗೆ ಎರಡು ವಿಶೇಷತೆ ಮಾತುಗಳು ಸರ್ ನೀವು. ಸರ್ ಏನಿಲ್ಲ, ಈ ಜಾತ್ರೆ ಬಂದು ಐತಿಹಾಸಿಕವಾದಂಥ ಜಾತ್ರೆ. ಐನಗುಡಿ ಅಂತೇಳಿ ಭಾಳ ಕರ್ನಾಟಕದಲ್ಲೇ ನಂಬರ್ 1 ಫೇಮಸ್ ಆದಂಥ ಜಾತ್ರೆ. ಇದು ಭಾಳ ದಿನದಿಂದ ಕ್ಷಣಿಸ್ತಾ ಹೋಗ್ತಾ ಇತ್ತು. ಹಾಗಾಗಿ ನಾವೊಂದು ಟ್ರಸ್ಟ್ ಮಾಡಿಕೊಂಡು 2 ವರ್ಷದಿಂದ ಪ್ರೈಸ್ ಇಟ್ಟಿದ ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ತುಂಬ ಜನ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಜಾತ್ರೆ ಹಳೆ ಇದಕ್ಕಿಂತನೂ ಇವಾಗ ಭಾಳ ಕಳೆ ಕಟ್ತಾ ಇದೆ. ಹೀಗೆ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು 3 ವರ್ಷದ ಹಿಂದೆ ಕೊರೋನಾ ಆದ್ಮೇಲೆ ಜಾತ್ರೆನೇ ನಿಂತೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಸಂತೆ ಆದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ನಮ್ಮ ಪಾರ್ಥಸಾರಥಿ ಅವರು ಅಧ್ಯಕ್ಷರು ಮತ್ತೆ ಕಣ್ಮಿಣ್ಕಿ ನಾಗೇಶ್ ಅವರು ಎಲ್ಲ ಸೇರ್ಕೊಂಡು ನಾವೆಲ್ಲ ಒಂದು ಟ್ರಸ್ಟ್ ಮಾಡ್ಕೊಂಡು ಇವಾಗ ಅದರ ಮುಖಾಂತರ ಪ್ರೈಸ್ ಕೊಡೋಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ. ಜಾತ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಲಾಸ್ಟ್ ಟೈಮ್ಗಿಂತ ಈ ಸತಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗ್ತಾ ಇದೆ. ಸರ್ ಹಂಗೆ ಪರಿಚಯ ತಮ್ಮದು? ಸರ್ ನನ್ನ ಹೆಸರು ರವಿ ಅಂತೇಳಿ, ಐಜೂರು ರಾಮನಗರ ಟೌನ್. ನಾವು ಇವ್ರು ನಮ್ಮ ತಂದೆಯವರು ಹನುಮಯ್ಯ ಅಂತೇಳಿ, ಅವ್ರು ನಮ್ಮ ಸ್ನೇಹಿತರು, ಮಂಡ್ಯದವರು. ಹೆಸರು ವೀರಪ್ಪ. ಇವರು ಕುಮಾರ್ ಅಂತೇಳಿ, ಬೈಚಾಪುರ ಓರಿ ಕುಮಾರಣ್ಣ ಅಂತೇಳಿ. ಸರ್ ಇದು ಓರಿ ತಮ್ದೇನೆ? ಹೌದು ಸರ್. ಓರಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಓರಿ ಎಷ್ಟಲ್ಲಾಗಿದೆ ಸರ್? ಇದು ಬಂದು ನಾವು ದಬ್ಗುಳಿಲಿ ಲಾಸ್ಟ್ ಟೈಮ್ 8 ತಿಂಗಳು ಕರಿನಲ್ಲಿ 2.25 ಲಕ್ಷ ಕೊಟ್ಟು ತಗೊಂಡಿದ್ವಿ. ಜೈರಾಮ್ ಅಂತೇಳಿ ಅವ್ರ ಹೆಸರು. ಅವ್ರ ತಾವಿಂದ ತಗೊಂಡ್ಬಂದ್ವಿ. 1 ವರ್ಷದಿಂದ ಸಾಕಿದ್ವಿ. ಇವಾಗ 11 ತಿಂಗಳು ನಮ್ಮ ಮನೆಗೆ 12-13 ತಿಂಗಳು ತಗೊಬಂದು ಇವಾಗ ಒಂದು 20 ದಿವಸ ಆಗಿದೆ ಅಲ್ಲಿ ಬಿದ್ದು. 2 ಅಲ್ಗೆ ವಿರಾಟ್ ಅಂತ ಹೆಸರಿಟ್ಟಿದ್ವಿ. ವಿರಾಟ್ವಾಗೇ ಇದೆ ಕರು ತುಂಬಾ. ಹೌದು. ಓರಿಗೆ ಏನೇನು ಲಕ್ಷಣ ಇರಬೇಕು ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದು ಬೀಜ ಹೊಡೆದು ಎತ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಕೇಳಿದ್ರು. ನಾವು ಕೊಟ್ಟಿಲ್ಲ. ಯಾಕೆಂದ್ರೆ ಬ್ರೀಡಿಂಗ್ ಪರ್ಪಸ್ಗೆ ಯಾರು ಒಳ್ಳೆ ಓರಿಗಳನ್ನ ಇವಾಗ ಕೆಲವರೆಲ್ಲ ಸಾಕಕ್ಕೆ ಏನ್ ಮಾಡ್ತಾವ್ರೆ ಅಂತ ಓರಿಯವರು, ಅವ್ರಿಗೂ ಬಂಡವಾಳ ಹಾಕಿ ಬಂಡವಾಳ ಎತ್ತೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಅವರು ಎಂತ ಓರಿ ಅಂತ ಓರಿ ತಗೊಂಡು ಬಿಟ್ಬಿಡ್ತಾರೆ ಕೆಲವರೆಲ್ಲ. ಕೆಲವರು ಬೆರಳೆಣಿಕೆ ಜನ ಮಾತ್ರ ಹೆಸರು ಮತ್ತೆ ಒಳ್ಳೆ ಕರ ಬಿಟ್ಬೇಕು ಅಂತೇಳಿ ಓರಿ ಸಾಕ್ತವ್ರೆ. ನಾವಂದ್ರೆ ಇದನ್ನ ಒಳ್ಳೆ ಬ್ರೀಡಿಂಗ್ ಪರ್ಪಸ್ಗೆ ಇಟ್ರೆ ಮುಂದಕ್ಕೆ ತುಂಬಾ ಒಳ್ಳೆ ಕರುಗಳು ಹುಡ್ತವೆ ಅಂತೇಳಿ, ನಮ್ ತಳಿ ಉಳಿಲಿ ಅಂತೇಳಿ ಇದನ್ನ ಓರಿನೇ ಮಾಡ್ಬೇಕು ಅಂತೇಳಿ ಸಾಕಿದೀನಿ ಸರ್. ಇದ್ರ ಮುಂಚೆ ಅಜ್ನಳ್ಳಿ ಓರಿ ಮೂರ್ತಣ್ಣವ್ರ ಹತ್ರ ಇರೋದು. ಇವಾಗ ಅಜ್ನಳ್ಳಿ ಮೂರ್ತಿ ಅವ್ರ ಹತ್ರ ಇರೋದು ನಮ್ ತಾವಳದೆ ಓರಿ. ನಾವೇ ಓರಿ ಮಾಡ್ಕೊಟ್ಟಿದ್ದು. ಅದು ಎತ್ ಮಾಡ್ಬೇಕು ಅಂತೇಳಿ ಬಹಳ ಇದ್ ಮಾಡಿದ್ರು. ಅದಕ್ಕೇನೆ 106 ಕರುಗಳು ಬಿದ್ದಿದ್ದೇವೆ. ತುಂಬಾ ಒಳ್ಳೆ ಚಪ್ರದಡಿ ಎತ್ಗಳೆಲ್ಲ ಇವತ್ತು ಎಷ್ಟೋ ಜನ ರೈತರು ಬದುಕಿದ್ದಾರೆ. ಅದರಿಂದ ಒಳ್ಳೊಳ್ಳೆ ಕರುಗಳು ಹುಟ್ಟಿದಾವೆ, ಒಳ್ಳೆ ಕಾಸಾಗಿದೆ, ಒಳ್ಳೆ ದುಡ್ಡುಗಳು ಬಂದಿದಾವೆ ಪಾಪ ರೈತರಿಗೆ. ನಾವು ರೈತರಿಗೆ ಏನಂತ ಅಂದ್ರೆ ಈ ಮುಖಾಂತರ ಒಂದ್ ಅಳಿಲು ಸೇವೆ ಅಂತ ನಾನು ಅನ್ಕೊಂಡಿದ್ದೀನಿ. ಓರಿ ಇದನ್ನ ಸಾಕಿ ಕೊಟ್ರೆ ಒಂದಷ್ಟು ಕರು ಒಳ್ಳೆ ಕರು ಹುಟ್ಟಿದ್ರೆ ಅವ್ರ ಮನೇಲಿ ರೈತರಿಗೆ ನಾವು ಒಂದು ಸಹಾಯ ಮಾಡ್ದಂಗೆ ಅಂತ ತಿಳ್ಕೊಂಡಿದೀವಿ ಸರ್. ಹೇಳಿ. ನಮ್ಗೆ ಮೊದಲು ನಮ್ಮ ತಾತ ಅವ್ರ ಕಾಲದಿಂದ ಓರಿ ಕಟ್ತಿದ್ವಿ. ನಮ್ಮ ತಾತ ಅವ್ರ ಹೆಸರು ಲೇಟ್ ಬೈರೇಗೌಡರು ಅಂತೇಳಿ. ಅವ್ರಿಗೆ ಸರ್ಕಾರದಿಂದ ಅವಾಗ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಬಿತ್ತನೆ ಓರಿಗಳು ಕೊಡ್ತಿದ್ರು ಇಡೀ ತಾಲೂಕು ಗೊಬ್ಬರಿಗೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾತ ಅವ್ರಿಗೆ ಸೆಲೆಕ್ಟ್ ಮಾಡಿ ಕೊಡ್ತಿದ್ರು. ಅವಾಗ 400 ರೂಪಾಯಿ ಮಾತ್ರ ಕೊಡೋರು ಅವರು. ಇನ್ ಮಿಕ್ಕಿದ ದುಡ್ಡು ನಾವೇ ಹಾಕಿ ಎಷ್ಟೇ ಆದ್ರೂ ತಗೋಬೇಕಿತ್ತು. 4 ವರ್ಷ ಮಾರುವಂಗಿರ್ಲಿಲ್ಲ ಬ್ರೀಡಿಂಗ್ ಪರ್ಪಸ್ಗೋಸ್ಕರ. ಸರ್ ಇದು ಎಷ್ಟು ವರ್ಷಗಳ ಹಿಂದೆ ಈ ತರ ಒಂದು ಸರ್ಕಾರದಿಂದ ಇದು ನಡೀತಿದ್ದು? ಒಂದು 70-75 ವರ್ಷದ ಹಿಂದೆ. ಅಂದ್ರೆ ಹಳ್ಳಿಕಾರ್ ಓರಿಗಳು ಮಾತ್ರ? ಹಳ್ಳಿಕಾರ್ ಓರಿಗಳು ಮಾತ್ರ. ಇವಾಗ ಸರ್ಕಾರದವರು ಯಾವುದೇ ಸೌಲಭ್ಯನ ಕೊಡ್ತಾ ಇಲ್ಲ ಹಳ್ಳಿಕಾರ್ಗೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ಹಳ್ಳಿಕಾರ್ ಸಾಕೋರ್ಗೆ ನೀವು ಪ್ರೋತ್ಸಾಹ ಧನವನ್ನು ಕೊಡಿ ಸರ್ಕಾರದಿಂದ. ಆ ಒಂದು ತಳಿ ಉಳಿಲಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನೀವೇನಂತ ಅಂತಂದ್ರೆ ಇನ್ಸೂರೆನ್ಸು ಬರೀ ಸೀನಿಯರ್ಸ್ಗಳಿಗೆ ಮಾಡ್ತಾವ್ರೆ KMF ಇಂದ. ಮತ್ತೆ ನಾಟಿ ದನಗಳಿಗೆ ಮಾಡ್ತಾ ಇಲ್ಲ, ಕಡಿಮೆ ಮಾಡ್ತಾರೆ. ಮಾಡಿದ್ರೆ 20,000-30,000 ಮಾಡ್ತೀವಿ ಅಂತಾರೆ. ಹಾಗಾಗಿ ಅದರಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತ ಅಂದ್ರೆ ಸರ್ಕಾರಕ್ಕೆ ದಯವಿಟ್ಟು ನಾಟಿ ದನಕ್ಕೂ ಕೂಡ ನೀವು ಇದನ್ನ ಇನ್ಸೂರೆನ್ಸ್ನ ಮಾಡಬೇಕು, ಅದನ್ನ ಜಾಸ್ತಿ ಮಾಡಬೇಕು ಇನ್ಸೂರೆನ್ಸ್ ದುಡ್ಡನ್ನ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಖಂಡಿತ ರೈತರುಗಳಿಗೆ ಅನುಕೂಲ ಆಗುತ್ತೆ. ಅವಾಗ ಹಳ್ಳಿಕಾರ್ ತಳಿ ಉಳಿತದೆ. ನಾಟಿ ದನಗಳನ್ನ ಸಾಕಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಸರ್ ಹಂಗೆ ಹಸುಕರು ಕೂಡ ಇದೆ ನಿಮ್ಮ ಹತ್ರ, ಹಸುಕರು ಕೂಡ ಪರಿಚಯ ಮಾಡ್ಕೊಡಿ. ಆಗ್ಲಿ ಸರ್. ಓಕೆ. ಇಲ್ಲ
ಸರ್ ಓರಿ ಕೂಡ ವ್ಯಾಪಾರಕ್ಕೆ ಇದ್ರೂ ಕೊಡ್ತೀರಾ? ಸರ್ ಕೊಡ್ತೀನಿ ಸರ್, ಕೊಡ್ತೀನಿ. ಸರ್ ಹಂಗೆ ಮೊಬೈಲ್ ನಂಬರ್ ಹೇಳಿ ಸರ್. ಸರ್ 9731529998. ಬರ್ರಿ ಸೌಕರ್ಯ.